ವಿರಾಟ್ ಕೊಹ್ಲಿ ಅವರು ಒಬ್ಬ ತುಂಬಾ ಸಕ್ಸಸ್ಫುಲ್ ಕ್ರಿಕೆಟರ್. ಅವ್ರಿಗೂ ಕೂಡ ಈ ರೀತಿಯಾದ ಒಂದು ಮಾನಸಿಕ ಸಮಸ್ಯೆ ಆಗಿತ್ತು. On a track where it's a very thin line between being cautious and being insecure. You always feel like you're never good enough, and that's the imposter syndrome, if I may mention that. ಇದನ್ನ ಇಂಪೋಸ್ಟರ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಇಂಪೋಸ್ಟರ್ ಸಿಂಡ್ರೋಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಅವ್ರು ತುಂಬಾ ಸ್ಕಿಲ್ಸ್ ಇರ್ತಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ. ಆದ್ರೂ ಕೂಡ ಅವ್ರಿಗೆ ಅವ್ರ ಮೇಲೆ ಡೌಟ್ ಇರುತ್ತೆ, ಮಾನಸಿಕವಾಗಿ ಅವ್ರಿಗೆ ಸಮಸ್ಯೆ ಆಗುತ್ತೆ. ಈ ರೀತಿ ಸಮಸ್ಯೆ ಆಗೋದ್ರಿಂದ ಅವ್ರ ಏನ್ ಸಕ್ಸಸ್ಫುಲ್ ಲೈಫ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟೀಸ್ ಬರುತ್ತೆ. ಈ ರೀತಿಯಾದ ಮಾನಸಿಕ ಸಮಸ್ಯೆ ತುಂಬಾ ಕಂಡು ಬರೋದು ಅಥ್ಲೇಟ್ಸ್ ದಲ್ಲಿ, ಮತ್ತೆ ಡಾಕ್ಟರ್ಸು, ಸ್ಟೂಡೆಂಟ್ಸು, ಈ ಮೆಡಿಕಲ್ ಪ್ರೊಫೆಷನಲ್ಲು, ಈ ಆರ್ಟಿಸ್ಟು, ಇನ್ ಕ್ರಿಯೇಟರ್ಸ್ ಇರ್ತಾರೆ. ಇವರಲ್ಲಿ ತುಂಬಾ ಸಾಮಾನ್ಯವಾಗಿ ಕಂಡು ಬರುತ್ತೆ ಈ ಸಮಸ್ಯೆ. ನೋಡಿ, ಈ ಸಮಸ್ಯೆ ಅವ್ರಿಗೆ ಕಂಡು ಬಂದಾಗ ಅವ್ರಿಗೆ ಬಹಳ ಭಯ ಆದಾಗ ಅನ್ಸೋದು, ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ರೆ ನಂಗೆ ಸಕ್ಸಸ್ ಸಿಗ್ತಾ ಇಲ್ಲ, ತುಂಬಾ ಹೆದರಿಕೆ, ಕೈಕಾಲು ನಡುಗೋದು, ಅವ್ರ ಮೇಲೆ ಅವ್ರಿಗೆ ಡೌಟ್ ಬರೋದು, ನನಗೆ ಲಕ್ಕಿಂದಾನೇ ಸಕ್ಸಸ್ ಸಿಕ್ಕಿದೆ. ಮಾನಸಿಕ ಸಮಸ್ಯೆ ಆದಾಗ ಈ ರೀತಿ ಲಕ್ಷಣಗಳು ಅವರಲ್ಲಿ ಕಂಡು ಬರುತ್ತೆ. ಇದರಿಂದ ಹೊರಗಡೆ ಬರೋದು ತುಂಬಾ ಸಿಂಪಲ್ ಆಗಿದೆ. ನೋಡಿ, ವಿರಾಟ್ ಕೊಹ್ಲಿ ಅವರು ಏನಾಗಿತ್ತು, 2014 ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಕೂಡ ತುಂಬಾ ಫೇಲ್ ಆಗಿದ್ರು. ಆಮೇಲೆ ಅವ್ರು ಮತ್ತೆ ಅವರ ಮೆಂಟರ್ಗಳಾದ ರಾಹುಲ್ ಭಾಯ್ ಆಯ್ತು, ಮತ್ತೆ ಈ ಕ್ರಿಕೆಟರ್ ಅಲ್ಲಿ ಬ್ಯಾಟಿಂಗ್ ಕೋಚ್ ರಾಥಡ್ ಅವರು ಅವ್ರ ಸಪೋರ್ಟ್ ಕೊಟ್ರು. ಇಟ್ಸ್ ಓಕೆ ವಿರಾಟ್, ಯು ಕ್ಯಾನ್ ಡೂ ಇಟ್ ಅಂತ ಅವ್ರಿಗೆ ಸಪೋರ್ಟ್ ಮಾಡಿದಾಗ ಮತ್ತೆ ಅವರು ಕಮ್ ಬ್ಯಾಕ್ ಆಗಿ 2018 ನಲ್ಲಿ ತುಂಬಾ ಸಕ್ಸಸ್ ಆದ್ರು. ನೀವು ಕೂಡ ಇಂಥ ಮಾನಸಿಕ ಸಮಸ್ಯೆ ಇದ್ರೆ ಸೊ ಹೆದರ್ಬೇಡಿ. ಸೊ ಅದಕ್ಕೆ ಅದರಿಂದ ಹೊರಗಡೆ ಬರಕ್ಕೆ ಯಾರಾದ್ರೂ ನಿಮ್ಮ ಟೀಚರ್ಸ್ ಆಗ್ಲಿ, ನಿಮ್ಮ ಮೆಂಟರ್ಸ್, ನಿಮ್ ಸೀನಿಯರ್ ಇದ್ರೆ ಅವರಿಂದ ನೀವು ಅಡ್ವೈಸ್ ತಗೊಳ್ಳಿ. ಅತಿಯಾದ ಫೇಲ್ಯೂರ್ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಏನ್ ಕೆಲಸ ಮಾಡ್ತೀರಾ ಅದನ್ನ ದಿನಾಲು ಸಿಸ್ಟಮೆಟಿಕ್ ವೇ ಅಲ್ಲಿ ಮಾಡಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನಿಮ್ ಜೀವನದಲ್ಲೂ ಏನಾದ್ರೂ ಈ ತರ ನಿಮ್ಗೆ ಕೆಲಸದಲ್ಲಿ ಆಸಕ್ತಿ ಇಲ್ಲ, ನಾನು ಸಕ್ಸಸ್ ಮಾಡಕ್ ಆಗ್ತಾ ಇಲ್ಲ, ನನ್ನ ಹತ್ರ ತುಂಬಾ ಸ್ಕಿಲ್ಸ್ ಇದೆ, ಈ ರೀತಿ ನಿಮ್ಗೆ ಏನಾದ್ರೂ ಅನಿಸ್ತಾ ಇದೆನಾ? ನಿಮಗೇನಾದ್ರೂ ಸಹಾಯ ಬೇಕಾ? ಹಾಗಾದ್ರೆ ಹೆಲ್ಪ್ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಕಂಟೆಂಟ್ಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ. ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನೋ ಬಡಿ ಈಸ್ ಸೇನ್ ಇನ್ ದಿಸ್ ವರ್ಲ್ಡ್.